ಇದೆಲ್ಲದರ ನಡುವೆ ಜಮೀರ್ ಅಹಮದ್ ಜೆಡಿಎಸ್ ಹೋಗ್ತಾರೆ ಅಂತ ಚರ್ಚೆ. ಥೋ ಅಲ್ಲ ಹೂವಾ ಸುದ್ದಿರಿ. ನಾನು ಇನ್ನೀಗ ಜೆಡಿಎಸ್ ಹೋಗ್ಲಿ, ಆ ಪಕ್ಷ ಬಿಟ್ಟು ಬಂದಿರೋದು. ಕಾಂಗ್ರೆಸ್ ಪಕ್ಷ ನನ್ಗೇನ್ ಕಡಿಮೆ ಮಾಡಿದೆ? ನಾನು ನಿರೀಕ್ಷೆನೂ ಇಟ್ಟಿಲ್ಲ. 2017 ಕಾಂಗ್ರೆಸ್ ಬಂದೆ ನಾನು. 2018 ಸಮ್ಮಿಶ್ರ ಸರ್ಕಾರ, ಅದನ್ನು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಅದಲ್ಲಿ ನಾನು ಮಂತ್ರಿ ಮಾಡ್ತಾರೆ ಅಂತ ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರ್ದೋನು ಕೇಳಿಲ್ಲ. ಆ ಟೈಮಲ್ಲೇ ಪಕ್ಷ ನನಗೆ ಮಂತ್ರಿ ಮಾಡಿಬಿಟ್ಟು 5 ಪೋರ್ಟ್ಫೋಲಿಯೋ ಕೊಟ್ಟಿದ್ರು. ಎಷ್ಟು ಪೋರ್ಟ್ಫೋಲಿಯೋ? 5 ಪೋರ್ಟ್ಫೋಲಿಯೋ. ಇದೇ ಜನತಾದಳಲ್ಲಿ ನಮ್ಮ ಮಂತ್ರಿ ಆಗಿದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನಾನು ಮಂತ್ರಿ ಆಗಿದೆ. ಯಾವ ಖಾತೆ ಕೊಟ್ಟಿದ್ರು ನನಗೆ? ವಫ್, ಹಜ್ ಕೊಟ್ಟಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ನಿರೀಕ್ಷೆ ಇಟ್ಟಿಲ್ಲ. 5 ಖಾತೆ ಕೊಟ್ಟಿದ್ರು ನನಗೆ. ಫುಡ್ ಅಂಡ್ ಸಿವಿಲ್ ಸಪ್ಲೈ, ಕನ್ಸ್ಯೂಮರ್ ಅಫೇರ್ಸ್, ಮೈನಾರಿಟಿ, ಹಜ್, ವಫ್ ಕೊಟ್ಟಿದ್ರು. ತಿರ್ಗಾ 2023 ನನಗೆ 4 ಖಾತೆ ಕೊಟ್ಟಿದ್ದಾರೆ. ಏನ್ ಹೇಳಿ? ಏನ್ ಕಾಂಗ್ರೆಸ್ ಪಕ್ಷ ಕಡಿಮೆ ಮಾಡಿದೆ ನನಗೆ? ನನ್ನ ಜನತಾದಳ ಹೋಗಕ್ಕೆ ನಾನು ನಿರೀಕ್ಷೆನೇ ಇಟ್ಟಿಲ್ಲ. ಇದಕ್ಕೆ ನನ್ಗಿಂತ ಸೀನಿಯರ್ ಇದ್ರು ಬಹಳ ಜನ ನನ್ಗಿಂತ ಸೀನಿಯರ್ ಇದ್ರು. 2018 ನಾನು ಮಂತ್ರಿ ಮಾಡುವಾಗ ರೋಷನ್ ಬೇಗ್ ಅವ್ರು 7 ಬಾರಿ ಗೆದ್ದಿದ್ರು, ತನ್ವೀರ್ ಸೇಠ್ ಅವ್ರು 5 ಬಾರಿ ಗೆದ್ದಿದ್ರು, ಮನೆ ಹಾರೀಸ್ ಅವರು 3-4 ಬಾರಿ ಗೆದ್ದಿದ್ರು. ಅವ್ರು ಎಲ್ಲ ಇಟ್ಕೊಂಡು ನನ್ ಮಾಡ್ಬೇಕಾದ್ರೆ ಮರೆಯಕ್ಕಾಗ್ತದೆ? ಅದು ಅದೆಲ್ಲ ಅವ್ರ ಜೊತೆ ನಾನು ಏನಕ್ರಿ ಮಾತಾಡ್ಲಿ? ಸುಮ್ಮನೆ ಹೂವಾ ಸುದ್ದಿ. ನಾನು ಹೇಳ್ತಾಳೆ ಪಕ್ಷ ಏನ್ ಕಡಿಮೆ ಮಾಡಿದೆ ನನಗೆ? ಈಗ ಪಕ್ಷ ನನ್ಗೆ ಏನ್ ಕಡಿಮೆ ಮಾಡಿದೆ? ಈಗ ಪಕ್ಷ ನನ್ಗೆ ಏನಾದ್ರು ಕಡಿಮೆ ಮಾಡಿರ್ಬೇಕು ತಾನೆ? ನನಗೆ 2 ಸತಿ ಮಂತ್ರಿ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ಏನ್ ಬೇಕು? ಅದಕ್ಕಿಂತ ಹೆಚ್ಚಾಗಿ ಏನ್ ಬೇಕು ನನಗೆ? ಯಾರು ಮಾಡಿದ್ದಾರೆ? ಈಗ ಯಾರು ಏನಾಗಿದೆ ಯಾರು ಅಂತ ಹೇಳ್ಬೇಕು ತಾನೆ? ಇಂಥವ್ರಂತ ಹೇಳಿದಾರ? ಯಾರನ್ನ ಇದುವರೆಗೂ ಹಿಂಗಿದ್ರೆ ಹೇಳ್ಬೇಕು ತಾನೆ? ಅವ್ರ ಪಕ್ಷದ ನಿಷ್ಠೆ ಇದ್ರೆ, ಪಕ್ಷದ ಬಗ್ಗೆ ಅಭಿಮಾನ ಇದ್ರೆ ಅವ್ರಿಗೆ, ಅವ್ರು ಇಂಥವ್ರು ಮಾಡಿದ್ರಂತ ಹೇಳಿ. ಸುಮ್ಗೆ ಗೋಡೆ ಮೇಲೆ ದೀಪ ಇಟ್ಟು ಅದು ಇದು ಮಾಡಿದ್ರೆ ನಾವೇನ್ ಮಾಡಕ?